91ರಿಂದ ಇಲ್ಲಿವರೆಗೂ ಅವರೇನು ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಎಲ್ಲ ಈ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಕೈಗೊಂಡ್ರು. ಕೆರೆಗಳಲ್ಲಿ ಹೂಳೆತ್ತಿದ್ರು. ಇವತ್ತಿನ ದಿವಸ ಸಾಕಷ್ಟು ಕೆರೆಗಳಲ್ಲಿ ನೀರು ತುಂಬಿದೆ. ಅಂದರೆ ರೀವರ್ಕ್ ಆಗಿಲ್ಲ, ಸಾಕಷ್ಟು ರೀವರ್ಕ್ನ ಉಳಿಸಿದ್ದಾರೆ. ಅವತ್ತಿನ ದಿವಸನೇ ಅವ್ರು ಹೂಳೆತ್ತಿಸಿ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು. ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಈಗ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರ ಏನಿದೆ, ಪೋರ್ಟ್ ಟು ಪೋರ್ಟ್ ಕನೆಕ್ಷನ್ ಅಂತ ಹೇಳಿ ಅವತ್ತಿನ ದಿವಸನೇ ಅವರು ಹೆದ್ದಾರಿ ಸಚಿವರಾಗಿದ್ದಾಗ ಅವ್ರು ಮಾಡ್ತಾರೆ. ಈ ಮಂಗಳೂರಿನಿಂದ ಚೆನ್ನೈಗೆ ಏನು ಈಗಾಗಲೇ ಹೆದ್ದಾರಿ ಇದೆ, ಅದಕ್ಕೆ ಒಂದು ಪರ್ಯಾಯವಾಗಿ ಪೋರ್ಟ್ ಟು ಪೋರ್ಟ್ ಕನೆಕ್ಷನ್ ಮಾಡಬೇಕು ಅಂತ ರೂಪಿಸಿದಂಥ ಯೋಜನೆನೇ ಈ ಒಂದು ಲೈನ್. ಈ ಲೈನ್ ಈಗ 4 ಲೈನ್ ಆಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಪುರುಷರು ಯಾರು ಅಂದರೆ ಅದು ಸನ್ಮಾನ್ಯ KH ಮುನಿಯಪ್ಪಣ್ಣವರು. ಇವರು ನಮ್ಮ ಈ ಅವಳಿ ಜಿಲ್ಲೆಗಳಲ್ಲಿ ವೇಮಗಲ್ ಮತ್ತು ನರಸಾಪುರ ಏರಿಯಾಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ತಗೊಂಡು ಬರ್ತಾರೆ. ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದರಿಂದ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶ ಇಲ್ಲಿ ಸೃಷ್ಟಿಯಾಗಿದೆ. ಅಲ್ಲಿನ ಜಮೀನುಗಳಿಗೆ ಅದರದೇ ಆದಂಥ ಮಾರುಕಟ್ಟೆ ಬೆಲೆ ಹೆಚ್ಚಾಗಿ ಬಂದಿದೆ. ಇವತ್ತಿನ ದಿವಸ ಯುವಕರಿಗೆ ಎಲ್ಲೋ ಹೋಗಬೇಕು, ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಚಿಂತೆ ಇಲ್ಲ. ಅಲ್ಲೇ ಕೆಲಸಕ್ಕೆ ಹೋಗುವಂಥ ಅವಕಾಶಗಳಾಗಿದ್ದಾವೆ. ಆಹಾರ ಸಚಿವರಾಗಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಓಡಾಡಿ ಅಕ್ಕಿ ಬಾರದೇ ಇರೋ ಕಾರಣದಿಂದ 10 kg ಅಕ್ಕಿ ಹೇಗಾದ್ರು ನಾನು ಕೊಡಲೇಬೇಕು ಅಂತ ಕೇಳಿ ಓಡಾಡಿದ್ರು. ಅವ್ರು ಪ್ರಯತ್ನ ಪಟ್ಟರು. ಆ ಪ್ರಯತ್ನದ ಫಲನೇ ಈಗ 10 kg ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡುವಂಥದ್ದು ಆಗ್ತಾ ಇದೆ. ಇದಕ್ಕೆ ಮುಂಚೆ 5 kg ಅಕ್ಕಿ ಕೊಡ್ತಿದ್ರು, ಅದಕ್ಕೆ ಇನ್ನು 5 kgಗೆ ನಗದು ರೂಪದಲ್ಲಿ ಕೊಡ್ತಾ ಇದ್ರು. ಈ ರೀತಿ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನಾಯಕರು. ಇವ್ರುಗಳಿಗೆ ನಾನು ಸದಾ ಚಿರುಣಿಯಾಗಿರ್ತೇನೆ. ಅವರ ಮಾರ್ಗದರ್ಶನದಲ್ಲಿ ನಾನು ಇರೋದಕ್ಕೆ ನಾನು ಸಂತೋಷ ಪಡ್ತೀನಿ. ಧನ್ಯವಾದಗಳು.